ಎಲ್ಲರಿಗೂ ಶುಭ ಸಾಯಂಕಾಲದ ವಂದನೆಗಳು. ಅನೇಕ ಚಿಂತನೆಗಳಲ್ಲಿ ಇಂದು ಒಂದು ಚಿಂತನೆಗಳು, ಈ ದಿನದ ಒಂದು ಚಿಂತನೆ ಕರ್ತವ್ಯ ಮತ್ತು ಪ್ರತಿಫಲ. ನಾವು ನಮ್ಮ ಕರ್ತವ್ಯಗಳನ್ನು ಅರ್ಪಣಾ ಭಾವದಿಂದ ಮಾಡಬೇಕು ಎನ್ನುತ್ತಾರೆ ಸಂತರು. ಅರ್ಪಣಾ ಎಂದರೆ ಏನು? ಮಾಡುವ ಕರ್ತವ್ಯಗಳನ್ನು ಶ್ರದ್ಧೆ, ಕುಶಲತೆಗಳಿಂದ ಮಾಡಬೇಕು. ಕರ್ತವ್ಯದ ಫಲವನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಥವಾ ಫಲದ ಬಗ್ಗೆ ಆಸಕ್ತಿ ಇರಿಸಬಾರದು ಎನ್ನುವುದು ಹಿರಿಯರ ಉಪದೇಶವಾಗಿದೆ. ಹೀಗೆ ಬೇಸಾಯಗಾರನು ಹೊಲದಲ್ಲಿ ತಾನು ಮಾಡುವ ಕೃಷಿಯ ಕರ್ತವ್ಯದಲ್ಲಿಯೇ ತನ್ಮಯನಾಗಬೇಕು. ಕೃಷಿಯ ಫಲದ ಬಗ್ಗೆ ಚಿಂತಿಸಬಾರದು. ತನ್ನ ಕರ್ತವ್ಯವನ್ನು ಪರಮಾತ್ಮಗೆ ಒಪ್ಪಿಸಿ ನಿಶ್ಚಿಂತನಾಗಿರಬೇಕು. ಆದರಿದು ಸಾಧ್ಯವೇ? ಫಲ ಸಿಗದಿದ್ದರೆ ರೈತನು ಹೊಲದಲ್ಲಿ ಏಕೆ ದುಡಿದಾನು? ಪ್ರತಿಫಲದ ಬಗ್ಗೆ ಆಸಕ್ತಿ ಬೇಡ ಎಂದರೆ ಕರ್ತವ್ಯಕ್ಕೆ ಪ್ರೇರಣೆ ಹೇಗೆ ದೊರಕಿತು? ಪ್ರತಿಫಲ ದೊರೆಯುತ್ತದೆ ಎಂಬ ಆಸೆಯಿಂದಲೇ ಅಲ್ಲವೇ ಎಲ್ಲರೂ ಕರ್ಮ ಮಾಡುತ್ತಿರುವುದು? ಕೂಲಿ ಸಂಬಳ ಸಿಗುತ್ತದೆ ಎಂಬ ನಿರೀಕ್ಷೆಯಿಂದಲೇ ಅಲ್ಲವೇ ಎಲ್ಲರೂ ದುಡಿಯುವುದು? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣುಬಟ್ಟೆಗಾಗಿ ಅಲ್ಲವೇ? ಸಂತರು ಹೇಳುವಂತೆ ಕರ್ಮ ಮಾಡುತ್ತಿರು, ಕರ್ತವ್ಯದಲ್ಲೇ ತನ್ಮಯನಾಗು. ಫಲ ಒಂದೇ ಬರುತ್ತದೆ. ಸಂಬಳ, ಕೂಲಿ, ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಕರ್ತವ್ಯದ ವೇಳೆಯಲ್ಲಿ ಸಂಬಳದ ಲೆಕ್ಕಾಚಾರ, ಆಸೆ, ನಿರೀಕ್ಷೆಗಳಿಗಿಂತ ಕರ್ತವ್ಯದ ತನ್ಮಯತೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ನಾವು ಮಾಡುವ ಕೆಲಸದಿಂದ ನಮಗೆ ಸಂತೋಷ ಸಿಕ್ಕುವುದಿಲ್ಲ. ನಮ್ಮ ಗಮನವೆಲ್ಲ ಪ್ರತಿಫಲದ ಕಡೆಗೆ ಕೇಂದ್ರೀಕೃತವಾದಾಗ ನಮ್ಮ ಕರ್ತವ್ಯದ ಕಡೆಗೆ ಗಮನ, ಶ್ರದ್ಧೆ ಕಡಿಮೆಯಾಗುತ್ತದೆ. ಆಗ ಕರ್ತವ್ಯದಲ್ಲಿ ಪರಿಪೂರ್ಣತೆ ಅಸಾಧ್ಯವಾಗುತ್ತದೆ. ಪರಿಪೂರ್ಣತೆಯಿಂದ ಸಿಗುವ ಸಂತೋಷ ಸಿಗದೇ ಹೋಗುತ್ತದೆ. ಪ್ರತಿಫಲದ ಕಡೆಗೆ ನಮ್ಮ ಗಮನ ನೆಟ್ಟಿದಾಗ ನಮ್ಮ ದುಡಿಮೆ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಎಂತಾಗುತ್ತದೆ. ಅದು ಯಾಂತ್ರಿಕವಾಗುತ್ತದೆ. ಹಾಗಾದಾಗ ಕರ್ತವ್ಯವು ಕೇವಲ ಲೆಕ್ಕಾಚಾರವಾದಾಗ ಅದು ಸಂತೋಷವನ್ನು ಕೊಡುವುದಿಲ್ಲ, ಆನಂದವನ್ನು ಉಂಟು ಮಾಡುವುದಿಲ್ಲ ಎನ್ನುವುದು ನಿಜವಲ್ಲವೇ? ನಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಬೇಕೇ ಬೇಕು. ಆದರೆ ಪ್ರತಿಫಲ ಬೇಕೆಂಬ ಕಾರಣಕ್ಕಾಗಿ ಕರ್ತವ್ಯವನ್ನೇ ಮರೆತರೆ ಹೇಗಾದೀತು? ಕರ್ತವ್ಯದ ಕಾಲದಲ್ಲಿ ಮುಷ್ಕರ, ಕೆಲಸ, ನಿಲುಗಡೆ ಇತ್ಯಾದಿ ನಡೆಸಿದರೆ ಹೇಗಾದೀತು? ಕೆಲವೊಮ್ಮೆ ಅಂಥ ಪ್ರತಿಭಟನೆ ಅಗತ್ಯವೆನಿಸಬಹುದಾದರೂ ಏನು ಕರ್ತವ್ಯವನ್ನು ಮಾಡದೆ ಪ್ರತಿಫಲಕ್ಕಾಗಿ ಮಾತ್ರ ಕೈ ಒಡ್ಡುವ ಪ್ರವೃತ್ತಿಯು ನ್ಯಾಯವಾದೀತೆ? ಯೋಗ ಕರ್ಮಶ್ಚ ಕೌಶಲಂ ಎನ್ನುತ್ತದೆ ಗೀತೆ. ಅಂದರೆ ತಾನು ಮಾಡುವ ಕರ್ತವ್ಯ ಕರ್ಮದಲ್ಲಿ ತನ್ಮಯನಾಗುವ ಕೌಶಲ್ಯವೇ ಯೋಗ. ಮಾಡುವ ಕಾರ್ಯದಲ್ಲಿ ಸಂತೋಷ ಪಡುವುದೇ ಒಂದು ಸುಯೋಗ. ಹಾಗಾಗಿ ಕಾಯಕವೇ ಕೈಲಾಸ ಎಂಬ ಮಾತು ಅರ್ಥಪೂರ್ಣ. ಕ್ರೀಡೆಯಲ್ಲಿ ಸೋಲು ಗೆಲುವುಗಳಿಗಿಂತ ಪಾಲ್ಗೊಳ್ಳುವ ಸಂತೋಷವೇ ಮುಖ್ಯ ಎನ್ನುವುದೇ ಇದೇ ನೆಲೆಯಲ್ಲಿ. ಹಾಗಾಗಿ ಇಂದಿನ ಒಂದು ಚಿಂತನ ಮುಕ್ತಾಯ. ಎಲ್ಲರಿಗೂ ಧನ್ಯವಾದಗಳು.